Hi, hello friends. Welcome to the video. So it's been very long time meeting you guys. So I know we all are quite excited and waiting for KPSC KS mains result. ನೀವು ನೋಡ್ತಾ ಇರ್ಬೋದು ಈಗ ರೀಸೆಂಟ್ ಆಗಿ ಗ್ರೂಪ್ ಬಿದು 1:3 ಲಿಸ್ಟ್ ಕೊಟ್ಟಿದ್ದಾರೆ. ಲಾಟ್ ಆಫ್ ಪೋಸ್ಟ್ಸ್ ಇತ್ತು ಅದರಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ 1:3 ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ದಿಸ್ ಮಂತ್ ಇಟ್ ಸೆಲ್ಫ್. ಆ್ಯಂಡ್ ಇನ್ನೊಂದು ನ್ಯೂಸ್ ನೋಡ್ಬೋದು ನೀವು. ಪಿ ಡಿ ಒ ಹೆಚ್ ಕೆ ರೀಜನ್ದು ಫೈನಲ್ ಹಂತದಲ್ಲಿದ್ದು ಅದನ್ನು ಕೆ ಪಿ ಎಸ್ ಸಿ ಇನ್ನೇನು ರಿಲೀಸ್ ಮಾಡೋ ಸ್ಟೇಜಲ್ಲಿದೆ. ಸೊ ಅದರದ್ದು ಅಪ್ಡೇಟ್ ಏನು ಬಂದಿದ್ದು ಯು ಮೈಟ್ ಹ್ಯಾವ್ ಸೀನ್. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ಬೇಕಂತ ಇದ್ದೀನಿ ಅಂದರೆ ಕೆ ಎಸ್ ಮೇನ್ಸ್ ಎಕ್ಸಾಮ್ ರಿಲೇಟೆಡ್ದು ಎಸ್ಪೆಷಲಿ ದಿಸ್ 384 ಪೋಸ್ಟ್ ಲಾಟ್ ಆಫ್ ಅನ್ಸರ್ಟನಿಟಿ ಇದೆ. ಬಟ್ ಸ್ಟಿಲ್ ದ ಕರೆಂಟ್ಲಿ ವಾಟ್ ಈಸ್ ದ ಮೇಜರ್ ಥಿಂಗ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಇಸ್ we can expect the result, but when? This is what a confusion. That is what I wanted to tell you in this video. Why I am making this video is you might have seen this one, or recently you might have somewhere in the groups or telegram channels ಇದು ರೀಸೆಂಟ್ ನಮ್ಮ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಡೀತಾ ಇರೋಂಥ ಸೆಷನಲ್ಲಿ ಸಿಕ್ಕಿರೋ ಅಂಥ ಪ್ರಶ್ನೆ ಉತ್ತರ. ಸೊ ಯು ಕ್ಯಾನ್ ಸಿ ದಟ್ ನಾ ಡೇಟ್ ಸ್ವಲ್ಪ ಹೈಲೈಟ್ ಮಾಡಿ ಹಾಕಿದ್ದೀನಿ 11/12/2025. ಇಟ್ ವಾಸ್ ದ ರಿಪ್ಲೈ ಗಿವನ್ ಬೈ ಸಿ ಎಮ್ ಇಟ್ ಸೆಲ್ಫ್. ಸೊ ರಿಗಾರ್ಡಿಂಗ್ ಎಸ್ಪೆಷಲಿ ದ 384 ಪೋಸ್ಟ್ ಯು ಕ್ಯಾನ್ ಸಿ ಪ್ರಸ್ತುತ ಚಾಲ್ತಿಯಲ್ಲಿರುವ 384 ಕೆ ಎಸ್ ಗೆಜೆಟ್ ಪ್ರೊಫೆಷನಲ್ ಹುದ್ದೆಗಳ ನೇಮಕಾತಿ ಪರೀಕ್ಷೆಯಲ್ಲಿ ಒಟ್ಟು ಎಷ್ಟು ಅಭ್ಯರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರೆ, ಈ ಥರ ರಿಲೇಟೆಡ್. ಸೊ ಇದಕ್ಕೆಲ್ಲ ಥರ ಕ್ವಶನ್ಸ್ಗಳು ಕೇಳಿದ್ದಾರೆ. ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ ಮುಖ್ಯ ಪರೀಕ್ಷೆ ಬರೆದು ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು, ಸೊ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಡೀಟೇಲ್ಸ್ ಕೇಳಿದ್ದಾರೆ. ಸೊ ಅದಕ್ಕೆ ಸಿ ಎಮ್ ಅವ್ರು ಕೊಟ್ಟಿರೋ ಉತ್ತರ ಏನಂದರೆ ಪ್ರಸ್ತುತ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ 23-24ನೇ ಸಾಲಿನ ಗೆಜೆಟ್ ಪ್ರೊಫೆಷನಲ್ ಹುದ್ದೆಗಳ ನೇಮಕಾತಿಗಾಗಿ ನಡೆಸಿರುವ ಮುಖ್ಯ ಪರೀಕ್ಷೆಯ ಪರೀಕ್ಷೋತ್ತರ ಕಾರ್ಯವು ಪ್ರಗತಿಯಲ್ಲಿರುತ್ತದೆ. ಈ ಹಿನ್ನೆಲೆಯಲ್ಲಿ ಪ್ರಕ್ರಿಯೆಗೆ ಸಂಬಂಧಿಸಿದ ಯಾವುದೇ ಮಾಹಿತಿಯನ್ನು ಬಹಿರಂಗಗೊಳಿಸಲು ಈ ಹಂತದಲ್ಲಿ ಅವಕಾಶವಿರುವುದಿಲ್ಲ. ಸೊ ಇಟ್ ಈಸ್ ವೆರಿ ಕ್ಲಿಯರ್ ದಟ್ ದೇ ಆರ್ ಮೇಂಟೈನಿಂಗ್ ಅ ವೆರಿ ಹೈ ಕಾನ್ಫಿಡೆನ್ಷಿಯಾಲಿಟಿ ಹಿಯರ್. ಸೊ ದ ಪ್ರಾಸೆಸ್ ಆ್ಯಂಡ್ ದ ರಿಯಲ್ ಪಾಯಿಂಟ್ ಹಿಯರ್ ಇಸ್, ನಮಗೆಲ್ಲ ಗೊತ್ತಿರೋ ಹಾಗೆ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟಲ್ಲಿ ಬಂದಿರೋದೇನು ಅಂತ ಅಂದರೆ ಯು ಕ್ಯಾನ್ ಕಂಟಿನ್ಯೂ ದ 384 ಪೋಸ್ಟ್ ವಾಟ್ ಎವರ್ ದ ಪ್ರಾಸೆಸ್ ಯು ಹ್ಯಾವ್. The final result is only under the radar or under the ambit of the high court ಅಂತ ಹೇಳಿದೆ. ಸೊ ಈ ಥರ ಇರೋ ಪ್ರೋಸೆಸ್ ನೋಡ್ತಾ ಇದ್ರೆ ಈ ಕರೆಂಟ್ ಸಿನಾರಿಯೋಸ್ದಲ್ಲಿ ವಿ ಹ್ಯಾವ್ ಸೀನ್ ಲಾಟ್ ಮೇ ನಂಬರ್ ಆಫ್ ರಿಸಲ್ಟ್ಸ್ ಹ್ಯಾವ್ ಬಿನ್ ಆಲ್ರೆಡಿ ರಿಲೀಸ್ಡ್. ನಾನು ಆವಾಗಲೇ ನನ್ನ ಹಳೆ ವಿಡಿಯೋಗಳು ಹೇಳಿದೆ, ದಿಸ್ ಮಂತ್ ಇಸ್ ಎ ಮಂತ್ ಆರ್ ಅ ಸೀಸನ್ ಆಫ್ ಲಾಟ್ ಆಫ್ ರಿಸಲ್ಟ್ಸ್. ಸೊ ಕೀಪಿಂಗ್ ದಟ್ ಇನ್ ಮೈಂಡ್, ವಾಟ್ ಐ ರಿಯಲಿ ಎಕ್ಸ್ಪೆಕ್ಟ್ ಇಸ್ ದಿಸ್ ವೀಕ್ ವಿ ಕ್ಯಾನ್ ರಿಯಲಿ ಎಕ್ಸ್ಪೆಕ್ಟ್ KS mains result, especially by this Sunday. So this is a very high time, plus or minus 1-3-4 days maybe, but confidentiality or maintain ಮಾಡ್ತಾ ಇದ್ದಾರೆ. ಬಟ್ ಪ್ರಾಸೆಸ್ ಏನಿದೆ ನಡೀತಾ ಇದೆ. ಸೊ ಅರ್ಲಿಯರ್ ಇನ್ಫಾರ್ಮೇಷನ್ ಏನು ನಮಗೆ ತಿಳಿದಿರೋ ಪ್ರಕಾರ ಎವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಆಟೋಮೆಟಿಕಲಿ ದೇರ್ ಮೈಟ್ ಬಿ ಚಾನ್ಸಸ್ ಟು ಗೆಟ್ KS ರಿಸಲ್ಟ್ ಆಲ್ಸೋ. ಅನ್ಲೈಕ್ ಗ್ರೂಪ್ ಬಿ ಆರ್ ಪಿ ಡಿ ಒ ಎಲ್ಲಿ 1:3 ಲಿಸ್ಟ್ ಇದು ಸಬ್ಮಿಟ್ ಆಗಿದೆ ಅಂತ ಡೇಟ್ ಕೊಟ್ಟು ನೋಟಿಫೈ ಮಾಡಿ ಆಮೇಲೆ ರಿಸಲ್ಟ್ ಬಿಡ್ತಿದ್ರು. ದಿಸ್ ಇಸ್ ನಾಟ್ ದಟ್ ಕೇಸ್. ಹಿಯರ್ ಇಟ್ ಈಸ್ ಕ್ವೈಟ್ ಡಿಫ್ರೆಂಟ್. ಸೊ ಹಾಗಾಗಿ ಇದರಲ್ಲಿ ಕೇಸ್ ಈಸ್ ಆಲ್ಸೋ ರನ್ನಿಂಗ್. ಸೊ ಇಫ್ ಎನಿಥಿಂಗ್ ಇಸ್ ದಟ್ ಈಸ್ ಇಂಟಿಮೇಟೆಡ್ ಅರ್ಲಿ ವುಡ್ ಬಿ ಅ ಟ್ರಬಲ್ ಅಗೈನ್ ಆರ್ ಮೈಟ್ ಕಾಸ್ ಅಗೈನ್ ಫ್ರಿಕ್ಷನ್. ಇದಕ್ಕೋಸ್ಕರ ದೇ ಮೈಟ್ ಗಿವ್ ರಿಸಲ್ಟ್ ಎನಿ ಟೈಮ್ ವಿತ್ ಇನ್ ದಿಸ್. ಇಫ್ ನಾಟ್, ವೈ ಐ ಆಮ್ ಟೆಲಿಂಗ್ ಇಫ್ ನಾಟ್ ಇಸ್, since there is a case especially with respect to 56 reservation for this one, if they want, if they have already they have a hearing by next month. So ಅವ್ರು ಏನಾದ್ರು ಆ ಹಿಯರಿಂಗ್ ಮುಗಿಸೇ ನಾನು ರಿಸಲ್ಟ್ ಬಿಡ್ತೀನಿ ಅನ್ನೋದಾದರೆ ಇಟ್ ವಿಲ್ ಬಿ ಸೀರಿಯಸ್ಲಿ ಡಿಲೇಡ್ ಬಾಯ್ಸ್. ಇಟ್ ವಿಲ್ ಬಿ ಸೀರಿಯಸ್ಲಿ ಡಿಲೇಡ್ ಆ್ಯಂಡ್ ಐ ಆಮ್ ನಾಟ್ ಶೋರ್ ಹೌ ಮಚ್ ಟೈಮ್ ಇಟ್ ವಿಲ್ ಬಿ ಡಿಲೇಡ್. ಬಟ್ ಆಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಮೈ ಕನ್ಸಿಡರೇಷನ್ ಆ್ಯಂಡ್ ಮೈ predictions, this would be the week where we can expect KS mains result. If we are not getting by this week or another 3-4 days, it would be seriously delayed. And I'm not sure till the next information that we get either from the assembly end or from the KPSC end, we should get to know that. So far
Considering the CM's reply, this is what we can do, and the entire process has been almost done, and AC SAT ಮೈನ್ಸ್ ರಿಸಲ್ಟ್ ಬರಬೇಕಾಗಿದೆ. ಸೊ ಇಲ್ಲೇನು ಎಕ್ಸಾಮ್ ನಡೆದಿರೋ ಥರನೇ ಪ್ರಾಸೆಸ್ ಪ್ರಕಾರ ಎಕ್ಸಾಮ್ ಡೇಟ್ಸ್ ಪ್ರಕಾರನೇ ನಮಗೆ ರಿಸಲ್ಟ್ಸ್ ಬರ್ತಾ ಇಲ್ಲ. ಬಿಕಾಸ್ ಯು ಕ್ಯಾನ್ ಸಿ ಪಿ ಡಿ ಒ ಎಕ್ಸಾಮ್ ಮುಗ್ದಿದ್ದು ಅವಾಗ, ಬಟ್ ಗ್ರೂಪ್ ಬಿ ರಿಸಲ್ಟ್ಸ್ ಅರ್ಲಿ ಬಂತು. ಸೊ ದೇರ್ ಆರ್ ಲಾಟ್ ಆಫ್ ಚಾನ್ಸಸ್. ಸೊ ಕೆ ಎಸ್ ಮೈನ್ಸ್ ರಿಸಲ್ಟ್ ಈಸ್ ಎನಿ ಟೈಮ್ is what I expect within this week by 21. If not, it will be delayed. So we have to wait and watch. Till that, happy learning. Kindly do learn and always prepare. ಯಾರ್ಯಾರು ಮೇನ್ಸ್ ಕ್ಲಿಯರ್ ಆಗುತ್ತೆ ಅಂತಿರೋರು just roll your sleeves, prepare for interview. It's a really high time. Don't neglect it. Okay. With that, I'll see you next time. Thank you. For more updates, you just subscribe my channel. Thank you.